ಸೊ ಈ ಥರ ಒಂದು ದೀಪನ ನೀವು ಹಚ್ಬೇಕಾಗತ್ತೆ ಅಕ್ಷಯ ತೃತೀಯ ದಿನ ನಾನು ಹೇಳೋದು. ಸೊ ಅವಾಗೇನು ಅಂದರೆ ಮನಿದು ಇನ್ಕ್ರೀಸ್ ಆಗುತ್ತೆ ನಿಮಗೆ, ದುಡ್ಡು ಕಾಸಾಗಿರ್ಬೋದು ಪ್ಲಸ್ ಚಿನ್ನ ಬೆಳ್ಳಿ ತೊಗೊಳೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಟ್ಯೂನಲ್ಲಿ ಏರಿ ಆಯಿತಾ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ಬ್ಲಾಗ್ನಲ್ಲಿ ಫ್ರೆಂಡ್ಸ್ ತಮ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇವತ್ತಿನ ಬ್ಲಾಗು ಅಕ್ಷಯ ತೃತೀಯದ ಸ್ಪೆಷಲ್ ವಿಡಿಯೋ ಮಾಡ್ತಾ ಇರೋದು ನಾನು. ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಅಂದರೆ ಭಾನುವಾರ ಸ್ಟಾರ್ಟ್ ಆಗುತ್ತಲ್ವಾ, ಭಾನುವಾರ ಬಿದ್ದಿರೋದು ಈ ಸಲ ಅಕ್ಷಯ ತೃತೀಯ 10:45ಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಭಾನುವಾರ 10:45ಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಡೇ ಮಂಡೇ 10 o'clockವರೆಗೂ ನಿಮಗೆ ಟೈಮ್ ಇರುತ್ತೆ. ಸೊ ಅಷ್ಟರೊಳಗೆ ನೀವು ತೊಗೋಬೋದು. ಏನೇ ಒಂದು ಗೋಲ್ಡ್ ನೀವು ಮುಂಚೆನೇ ಹೋಗಿ ಸೆಲೆಕ್ಟ್ ಮಾಡಿದರೆ ಅಥವಾ ನೀವು ಮುಂಚೆನೇ ತೊಗೊಂಡ್ಬಿಟ್ಟಿದ್ರು ಗೋಲ್ಡು, ಅದನ್ನು ಅವತ್ತಿನ ದಿನ ದೇವ್ರ ಹತ್ರ ಇಟ್ಬಿಟ್ಟು ಹೇಗೆ ಪೂಜೆ ಮಾಡ್ಬೋದು ಅಂತ ನಾನು ಈ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅವತ್ತಿನ ದಿನ ಬೇಕಾದ್ರೆ ನೀವೊಂದು ಸ್ಟೀಲ್ ಪಾತ್ರೆನೂ ತೊಗೊಂಬರ್ಬೋದು. ಕೆಲವ್ರಿಗೆಲ್ಲ ಇವಾಗಿನ ರೇಟ್ ಗೋಲ್ಡ್ ಪ್ರೈಸ್ ಎಲ್ಲ ನೋಡಿದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಮುಂಚೆ ಥರ ಇಲ್ಲ. ಇವಾಗೆಲ್ಲ 1 ಗ್ರಾಮ್ಗೆ ನಿಮಗೆ 14,000 ಎಬೋವ್ ಹೋಗಿದೆ. ಆಲ್ಮೋಸ್ಟ್ 14,100 ಚಿಲ್ಲರೆ ಆ ಥರ ಬಂದಿದೆ ಇವಾಗ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಕೆಲವ್ರಿಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ, ಕೆಲವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಯಾರಿಗೆ ತೊಗೊಳಕ್ಕಾಗದೇ ಇರೋರು ಬೇಜಾರು ಮಾಡ್ಕೋಬೇಡಿ. ಸೊ ನೀವೇನು ಮಾಡ್ಬೋದು ಅಂದರೆ ಮುಂಚೆ ನೀವೇನಾರು ತೊಗೊಂಡಿರ್ತೀರಲ್ಲ ಚಿನ್ನ, ಸೊ ಅದನ್ನು ವಾಶ್ ಮಾಡಿಬಿಟ್ಟು, ಅದು ಹೇಗೆ ವಾಶ್ ಮಾಡಬೇಕು ಅಂದರೆ ಅರಶಿನ ಹಾಕಬೇಕು. ನೀವು ಒಂದು ಪಾತ್ರೆಯಲ್ಲಿ ಅರಶಿನ ಹಾಕ್ಬಿಟ್ಟು, ಸೊ ಅದರಲ್ಲಿ ನೀವು ನೀರಿಗೆ ಅರಶಿನ ಹಾಕ್ಬಿಟ್ಟು ಅದರಲ್ಲಿ ನಿಮ್ಮದು ಏನು ಜ್ಯುವೆಲ್ರಿ ಹೊಸದಾಗಿ ತೊಗೊಂಡಿದ್ದೀರೋ ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಾಟನಲ್ಲಿ ಇದನ್ನು ಚೆನ್ನಾಗಿ ಹಿಂಗೆ ವಾಶ್ ಮಾಡಾದಮೇಲೆ ಒರೆಸ್ಬಿಟ್ಟು ಸೊ ಅದನ್ನು ದೇವ್ರ ಹತ್ರ ಇಟ್ಬಿಟ್ಟು ನೀವು ಪೂಜೆ ಮಾಡ್ಬೋದು. ಸೊ ಆ ಥರ ಒಂದು. ಸೊ ನಿಮಗೆ ಕೇಪಬಲ್ ಆಗಿದ್ದೀರಾ, ನೀವು ತೊಗೊಳಕ್ಕೆ ಶಕ್ತಿ ಇದೆ ಅಂದರೆ ಅವತ್ತಿನ ದಿನ ಹೋಗಿ ಮುಂಚೆನೇ ಅದು ಬುಕ್ಕಿಂಗ್ ಮಾಡಿ ಅವತ್ತಿನ ದಿನ ಹೋಗಿ ತೊಗೊಂಬಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಬೋದು. ಮಾರ್ನಿಂಗ್ ಹೋಗಿ ತೊಗೊಂಬನ್ನಿ, ಸಾಯಂಕಾಲನೇ ಅದು ಪೂಜೆ ಮಾಡಬೇಕು. ಸೊ ಅದು ಯಾವ ಥರ ಮಾಡಿದ್ರೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ ಅಂತ ಈ ಬ್ಲಾಗಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಅದೊಂದು ಆಯಿತಾ, ಅದೊಂದು ಕ್ಯಾಟಗರಿ ಇರೋರ್ದು. ಸೊ ಇನ್ನು ಕೆಲವ್ರಿಗೆ ಏನು ತೊಗೊಳಕ್ಕೆ ಅಂದರೆ ಸಡನ್ನಾಗಿ ಬಿದ್ದಿರೋದ್ರಿಂದ ಸೇವಿಂಗ್ಸ್ ಮಾಡಿರಲ್ಲ ಅಂದ್ಕೊಳ್ಳಿ. ಸೊ ಮುಂಚೆಯಿಂದ ನಾವು ಚೀಟಿಗಳು ಹಾಕೊಂಬಂದರೆ ಆ ಡೇನಲ್ಲಿ ಹೋಗಿ ತೊಗೊಂಬರ್ಬೋದಲ್ವಾ. ಸೊ ಮುಂಚೆಯಿಂದನೂ ಯಾವುದೇ ಒಂದು ಸೇವಿಂಗ್ಸ್ ಇಲ್ಲ, ಬಟ್ ಆಸೆ ಆಗ್ತಾ ಇರುತ್ತೆ, ಏನಾರು ಮಾಡಬೇಕಲ್ಲ ಇವತ್ತಿನ ದಿನ ಮನಿ ಅಬಂಡೆನ್ಸ್ ಜಾಸ್ತಿ ಆಗಲಿ ಅಂತ ಕೆಲವ್ರಿಗೆ ಆಸೆ ಇರುತ್ತೆ. ಸೊ ಅಂಥವ್ರು ಏನು ಮಾಡಿ ಅಂದರೆ ಅವತ್ತಿನ ದಿನ ಸ್ಟೀಲ್ ಪಾತ್ರೆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಪಾತ್ರೆ ಏನಾರ ಪರ್ಚೇಸ್ ಮಾಡ್ಕೊಂಬನ್ನಿ ಆಯಿತಾ, ಸ್ಟೀಲ್ದು ಪಾತ್ರೆ. ಸೊ ಅದನ್ನು ತೊಗೊಂಬಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಬೋದು. ಬೆಟರ್ ಇಲ್ಲ, ನಿಮ್ಗೊಂದು ಪುಟಾಣಿ ಚೊಂಬು ಥರ ಬರುತ್ತೆ ನೋಡಿ ಸ್ಟೀಲ್ದು, ಅದನ್ನು ತೊಗೊಂಬಂದು ನೀವು ಪೂಜೆ ಮಾಡ್ಬೋದು. ಸೊ ಅದರಲ್ಲಿ ಏನು ಮಾಡಿ ಅಂದರೆ ನೀವು ಏನಾರ ಒಂದು ಡೈಲಿ 1 ರೂಪಾಯಿ ಥರ ಕಾಯಿನ್ ಹಾಕೊಂಬನ್ನಿ. ಅಕ್ಷಯ ತೃತೀಯ ದಿನವೇ ಸ್ಟಾರ್ಟ್ ಮಾಡಿ, 1 ರೂಪಾಯಿನೇ ಅದರಲ್ಲಿ ಹಾಕ್ಕೊತಾ ಬನ್ನಿ. ಅದು ತುಂಬಿದ ಮೇಲೆ ಏನು ಮಾಡಿ ಅಂದರೆ ನೀವು ದೇವಸ್ಥಾನದಲ್ಲಿ ಎಲ್ಲಾರ ಹೊರಗಡೆ ಹೋಗ್ತಾ ಇರ್ತೀರಲ್ಲ, ಸೊ ಅಲ್ಲಿ ಚಾರಿಟಿ ಮಾಡಿ, ಇಲ್ಲ ಬಡವ್ರನ್ನ ಯಾರ್ದಾರ ನೋಡಿದ್ರೆ ಆ ದುಡ್ಡನ್ನ ಅದಕ್ಕೆ ಉಪಯೋಗ್ಸೋಕೆ ಇಟ್ಕೊಳ್ಳಿ ಆಯಿತಾ. ಅವಾಗೇನು ಗೊತ್ತಾ, ಮನಿ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಅವತ್ತಿನ ದಿನವೇ ಮಾಡಬೇಕು ನೀವು. ಸೊ ಇದೊಂದು ರೆಮಿಡಿ ಹೇಳ್ಕೊಟ್ಟಿದ್ದೀನಿ. ಯಾರಿಗೆ ಗೋಲ್ಡ್ ತೊಗೊಳಕ್ಕೆ ಕೇಪಬಲ್ ಆಗಿಲ್ಲ, ಗೋಲ್ಡು ಸಿಲ್ವರ್ ತೊಗೊಳಕ್ಕೂ ಆಗಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ಚಿನ್ನ ತೊಗೋಬೋದು, ಇಲ್ಲಾಂದರೆ ಸಿಲ್ವರು ತೊಗೋಬೋದು ಆಯಿತಾ. ಸೊ ನಾನು ಇದ್ರದ್ದು ಒಂದು ಸೂಪರ್ಬ್ ಆಗಿರುವಂತಹ ಒಂದು ಮಂತ್ರ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ದುಡ್ಡು ಮನಿ ಅಬಂಡೆನ್ಸ್ ಜಾಸ್ತಿ ಆಗೋಕ್ಕೆ ಒಂದು ನಂಬರ್ ಇದೆ, ಸ್ವಿಚ್ ವರ್ಡ್ದು. ಸೊ ಅವತ್ತಿನ ದಿನ ಮಾಡೋ ಅಂಥದ್ದು. ಸೊ ಅದಕ್ಕೆ ಹೇಳಿದ್ದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ಇದು ಭಾನುವಾರ ಬಿದ್ದಿರೋದ್ರಿಂದ ರವಿದು ಬರುತ್ತೆ, ಅಂದರೆ ಸೂರ್ಯ ದೇವ್ರದ್ದು ಒಂದು ಬರುತ್ತೆ. ನಿಮಗೆ ಗೊತ್ತಾ, ಸೂರ್ಯ ದೇವ್ರದ್ದು ಮತ್ತು ಲಕ್ಷ್ಮೀ ದೇವ್ರದ್ದು 2 ಕೃಪೆ ಇದ್ದಾಗಲೇ ನಮಗೆ ನಮ್ಮ ಮನೆಗೆ ಚಿನ್ನ ಬರೋದಕ್ಕೆ ಸಾಧ್ಯ. ನಾನು ನಿಮಗೆ ನಂದು ಹಳೆ ಬ್ಲಾಗ್ಸಲ್ಲೂ ಹೇಳಿದ್ದೀನಿ. ಸೊ ಅಕ್ಷಯ ತೃತೀಯದು ಯಾವ ದಿನದಲ್ಲಿ ಚಿನ್ನ ತೊಗೊಂಡ್ರೆ ಒಳ್ಳೆಯದು ಅಂದರೆ ಭಾನುವಾರ ತೊಗೊಂಡ್ರೆ ತುಂಬ ಒಳ್ಳೆಯದು. ಭಾನುವಾರ ಆಯಿತಾ, ಗುರುವಾರ ತೊಗೊಂಡ್ರೆ ಒಳ್ಳೆಯದು. ಗುರುವಾರ ತೊಗೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗುರುವಾರ, ಸೋಮವಾರ, ಗುರುವಾರ ಮತ್ತು ಭಾನುವಾರ ತೊಗೊಳೋದ್ರಿಂದ ತುಂಬಾ ಚೆನ್ನಾಗಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ. ಸೊ ಎಲ್ಲರದ್ದು ಥಾಟ್ ಏನು ಅಂದರೆ ಶುಕ್ರವಾರ ಹೋಗಿ ತೊಗೋಬೇಕು ಅಂತ ಅಲ್ವಾ. ಶುಕ್ರವಾರ ಮಂಗಳವಾರ ನಾವು ದುಡ್ಡು ಕೊಡಬಾರ್ದು, ಆ ಥರ ಒಂದು ಇದಿದೆ, ಅಂದರೆ ಕೊಟ್ಟರೆ ಇದಾಗುತ್ತೆ. ಸೊ ಬೆಟರು ಈ ಥರ ಭಾನುವಾರನೂ ತೊಗೊಂಬನ್ನಿ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಭಾನುವಾರ ತೊಗೊಂಡ್ರೆ ನೀವು ಒಂದು ಸಲ ಟೆಸ್ಟ್ ಮಾಡಿ ನೋಡಿ, ಭಾನುವಾರ ತೊಗೊಂಬಂದರೆ ತುಂಬ ಚೆನ್ನಾಗಿ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಸೂರ್ಯ ದೇವ್ರದ್ದು ಒಂದು ಕೃಪೆ ಇರೋದ್ರಿಂದ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮನಿ ಗ್ರೋತ್ ಆಗುತ್ತೆ ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ಹೇಳಬೇಕು, ಈ ಒಂದು ಅಕ್ಷಯ ತೃತೀಯದಲ್ಲಿ ರಾಹುದು, ಶನಿದು ಮತ್ತು ಕೇತುದು 3
ನೀವು ನೆಗೆಟಿವಿಟಿನ ಕಡಿಮೆ ಮಾಡ್ಕೋಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಏನು ಹೇಳ್ತೀನಿ ಅಂದರೆ, ಕಪ್ಪು ಎಳ್ಳು ಬರುತ್ತೆ ನೋಡಿ, ಕಪ್ಪು ಎಳ್ಳನ್ನು ತಗೊಂಡು ನಿಮ್ಮ ತಲೆಯ ಸುತ್ತ ಆ್ಯಂಟಿ ಕ್ಲಾಕ್ ವೈಸ್ ಅಂದ್ಕೊಳ್ಳಿ, ಆಯಿತಾ. ಸೊ ಉಲ್ಟಾ ಮಾಡಬೇಕು. ಸೊ ಈ ಥರ ಉಲ್ಟಾ ಮಾಡಿಬಿಟ್ಟು ಏನು ಮಾಡಿ ಅಂದರೆ 9 ಸಲ ಹಿಂಗೆ ಇದು ಮಾಡಿ ಮೇಲಿಂದ ಕೆಳಗಡೆವರೆಗೂ, ಹುಡುಗಿರಾದರೆ ಲೆಫ್ಟ್ ಸೈಡ್ ಮಾಡಬೇಕು, ಮೇಲಿಂದ ಕೆಳಗವರೆಗೂ ನಿಮ್ಮದು ಫೀಟ್ ಟಚ್ ಆಗಬೇಕು, ಅಂದರೆ ಕಾಲ್ದು ತುದಿ ಎಡ್ಜು ಟಚ್ ಆಗಬೇಕು. 9 ಟೈಮ್ಸ್ ಮಾಡಬೇಕು. ಮಾಡಿಬಿಟ್ಟು ತೂ ಅಂತ ಈ ಥರ ಮಾಡಿಬಿಟ್ಟು ನೀವೇನು ಮಾಡಿ ಅಂದರೆ, ಒಂದು ಮರದ ಬುಡ ಇರುತ್ತೆ ನೋಡಿ, ಅಂದರೆ ಬೇರೆ ಇರುತ್ತಲ್ಲ, ಸೊ ಅಲ್ಲಿ ಕೆಳಗಡೆ ಹಾಕ್ಬಿಟ್ಟು ಬರಬೇಕು ಕಪ್ಪು ಎಳ್ಳನ್ನು. ಯಾವತ್ತು ಮಾಡಬೇಕು ಅಂದರೆ ಭಾನುವಾರನೇ ಮಾಡಬೇಕು, ಅದನ್ನು ಹೇಳ್ತಿರೋದು. ನೈಟ್ ಟೈಮ್ ಮಾಡಿ, ಅಂದರೆ ನೀವು ಇದೆಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಈ ಥರ ದೃಷ್ಟಿ ತೆಗೆದುಬಿಟ್ಟು ಅದನ್ನು ಅಲ್ಲಿ ಹಾಕ್ಬರೋದ್ರಿಂದ ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ನೆಗೆಟಿವಿಟಿ ಕಡಿಮೆ ಮಾಡುತ್ತೆ. ಮತ್ತು ಇನ್ನೊಂದು ಮೆಥಡ್ ಇದೆ, ನಾನು ಅದ್ರ ಮಂತ್ರನೂ ಹೇಳ್ತೀನಿ. ಫಸ್ಟ್ ನಿಮಗೆ ನೆಗೆಟಿವಿಟಿದು ಕಡಿಮೆ ಮಾಡೋಕ್ಕೆ ಹೇಳ್ತಾ ಇರೋದು, ಆವಾಗಲೇ ಮನಿ ಅಬಂಡೆನ್ಸ್ ಬರೋದು. ಮತ್ತು ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ ಫ್ರೆಂಡ್ಸ್, ಇದು ಏನಂತ ಗೆಸ್ ಮಾಡಿ. ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಹಳದಿ ಯೆಲ್ಲೋ ಕಲರ್ ಸಾಸಿವೆ, ಮಸ್ಟರ್ಡ್ ಯೆಲ್ಲೋ ಮಸ್ಟರ್ಡ್. ಸೊ ಇದು ಏನು ಅಂದರೆ ತುಂಬ ಒಳ್ಳೆಯದು. ಯಾವುದೇ ಒಂದು ನೀವು ಏನಾರ ಒಂದು ಸೈಟ್ ತೊಗೋತಾ ಇರ್ತೀರಾ, ಮನೆ ತೊಗೋತಾ ಇರ್ತೀರಾ, ಮತ್ತು ಏನಾರ ಒಂದು ಜ್ಯುವೆಲ್ರಿ ತೊಗೋಬೇಕು ಅಂದ್ರೂ ನೀವು ಯಾರಿಗಾರ ಹೇಳಿರ್ತೀರ ಅಂದ್ಕೊಳ್ಳಿ, ನಾನು ಓಲೆ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಈ ನೆಕ್ಲೆಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತ. ಸೊ ಬೇರೆಯವ್ರಿಗೆ ಅದು ಆ ಮೆಸೇಜ್ ಪಾಸ್ ಆದಾಗ ಏನಾಗುತ್ತೆ ಅಂದರೆ, ಅವ್ರು ಏನಾರು ಕಣ್ಣು ದೃಷ್ಟಿ ಥರ ಹಾಕಿದ್ರೆ ಆ ಒಂದು ಕೆಲಸ ಅಲ್ಲೇ ಸ್ಟಾಪ್ ಆಗುತ್ತೆ ನಿಮಗೆ. ಈವನ್ ನೀವು ಮನೆ ತೊಗೋತಾ ಇದ್ದೀನಿ, ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತ, ಕೆಲವ್ರಿಗೂ ಏನು ಗೊತ್ತಾ, ಪಾಸಿಟಿವ್ ಆಗಿ ಥಿಂಕ್ ಮಾಡೋರ್ಗೆ ಹೇಳಿದ್ರೆ ಏನೂ ಹೋಗಲ್ಲ, ಅವ್ರದ್ದೊಂದು ಕಣ್ಣು ದೃಷ್ಟಿನೂ ನಿಮಗೆ ತಾಗಲ್ಲ. ಅಂದರೆ ಅವ್ರದ್ದು ಒಳ್ಳೆಯ ವೈಬ್ಸ್ನೇ ಕಳಿಸ್ತಾ ಇರ್ತಾರೆ, ಸೊ ಅದೇನು ಎಫೆಕ್ಟ್ ಆಗೋಲ್ಲ. ಬಟ್ ಕೆಲವ್ರಿಗೆ ಅದು ಜಲಸ್ ಭಾವದಿಂದ ಇರೋರಿಗೆ ಏನಾಗುತ್ತೆ ಅಂದರೆ, ಅದು ತಡ್ಕೊಳಕ್ಕಾಗಲ್ಲ. ಸೊ ಅವ್ರದ್ದೇನು ಒಂದು ಇದು ಎನರ್ಜಿನ ಪಾಸ್ ಮಾಡ್ತಾರೆ, ಸೊ ಅದು ನಿಮ್ಮ ಮೇಲೆ, ಅವರ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತಾ ಇರೋದು. ಸೊ ನೀವೇನು ಮಾಡಿ ಅಂದರೆ, ಅಕ್ಷಯ ತೃತೀಯ ದಿನ ಯಾಕೆ ಮಾಡಿ ಅಂತ ಇದ್ದೀನಿ ಅಂದರೆ ಫ್ರೆಂಡ್ಸ್, ಅವತ್ತಿನ ದಿನ ತುಂಬ ಒಳ್ಳೆಯ ಗಳಿಗೆ ಅದೆಲ್ಲ ತುಂಬ ಚೆನ್ನಾಗಿದೆ ದಿನ, ಆಯಿತಾ. ಸೊ ಅವತ್ತಿನ ದಿನ ನೀವು ಮಾಡೋದ್ರಿಂದ, ನಾನು ಹೇಳಿದ್ನಲ್ಲ, ಏನೇ ಒಂದು ಸಾಲ ಬಾಧೆ, ಈಗ ಚಿನ್ನ ತೊಗೊಂಡೋಗಿ ಪ್ಲೆಡ್ಜ್ ಮಾಡಿರ್ತೀವಿ, ಬಿಡ್ಸೋಕ್ಕಾಗಿರಲ್ಲ, ಸೊ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ಅವತ್ತಿನ ದಿನ ಮಾಡಿದ್ರೆ. ಸೊ ಇದು ತುಂಬ ಈಸಿ ನೋಡಿ, ಒಂದು 20 ರೂಪೀಸ್ಗೆ ಸಿಕ್ಬಿಡುತ್ತೆ ನಿಮಗೆ. ಸೊ ನೋಡಿ, ನಾನು ಒಂದು 20ನೋ 30 ರೂಪೀಸೋ ಕೊಟ್ಟಿರೋದು ಸಾಸಿವೆದು, ಆಯಿತಾ. ಸೊ ಈ ಥರ ಒಂದು ಸಿಗುತ್ತೆ. ಈ ಥರದ್ದು ಒಂದು ನೀವು ತೆಗೆದಿಟ್ಕೊಂಡ್ರೆ ಸುಮಾರು ದಿನ ನಿಮಗೆ ಬರುತ್ತೆ. ಸೊ ನೋಡಿ, ಈ ಥರ ಒಂದು ಮಾಡಿ, ಒಂದು ನಾನು ಹೇಳ್ತೀನಿ ನೋಡಿ, ಸ್ಟೀಲ್ದು ತಟ್ಟೆನಲ್ಲಿ ಇಡ್ಬೋದು, ತಾಮ್ರದಲ್ಲಿ ಇಡ್ಬೋದು, ಮತ್ತು ಹಿತ್ತಾಳೆದಲ್ಲಿ ಇಡ್ಬೋದು, ಆಯಿತಾ. ಸೊ ಈ 3 ಆಪ್ಷನ್ ಇದೆ ನಿಮಗೆ. ಸೊ ಎಲ್ಲರಿಗೂ ತಾಮ್ರದ್ದು ಹಿತ್ತಾಳೆದು ಇರಲ್ಲ ಅಂದ್ಕೊಳ್ಳಿ ಕೆಲವ್ರ ಮಂದಿನೇ. ಸೊ ನಾನು ಇದು ಸ್ಟೀಲ್ದೇ ತೊಗೊಂಡಿರೋದು, ಆಯಿತಾ. ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಅದಕ್ಕೋಸ್ಕರ. ಸೊ ಸ್ಟೀಲ್ದೇ ತೊಗೊಳ್ಳಿ. ಸೊ ಸ್ಟೀಲ್ದು ತಟ್ಟೆನಲ್ಲಿ ಈ ಥರ ಇದು ಸಾಸಿವೆನ ಹಾಕ್ಕೊಳ್ಳಿ. ಬಿಳಿ ಸಾಸಿವೆ ಯಾರು ಹಾಕೋಬೋದು, ಇಲ್ಲ ಹಳದಿ ಕಲರ್ ಸಾಸಿವೆ ಹಾಕೋಬೋದು, ಎರಡೂ ಒಂದೇ ಥರನೇ ಬರೋದು, ಎಫೆಕ್ಟಿವ್ ಆಗೇ ಇರುತ್ತೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ, ನಾರ್ತ್ ಈಸ್ಟ್ ಜಾಗದಲ್ಲಿ ಇಡಬೇಕು. ನಾರ್ತ್ ಈಸ್ಟ್ ಜಾಗ, ನಿಮ್ಮ ಮನೆಯ ನಾರ್ತ್ ಈಸ್ಟ್ ಜಾಗದಲ್ಲಿ ಇಡಬೇಕು. ಇಲ್ಲ ನಿಮ್ಮದು ದೇವ್ರ ಮನೆಯಲ್ಲಿ ನಾರ್ತ್ ಈಸ್ಟ್ ಜಾಗ ಎಲ್ಲಿದೆ ನೋಡ್ಕೊಂಡಿಡಿ, ಇಲ್ಲ ಮಧ್ಯಭಾಗ ಬ್ರಹ್ಮಸ್ಥಾನ ಅಂತಾರೆ ನೋಡಿ, ಆ ಪ್ಲೇಸಲ್ಲಿ ಎಲ್ಲಿ ಬರುತ್ತೆ ಅದು ನೋಡ್ಕೊಂಡಿಡಿ. ಸೊ ಆ ಥರ ಮಾಡಬೇಕು ನೀವು. ಸೊ ಇದನ್ನೇನು ಯಾವಾಗ ಇಡಬೇಕು ಅಂದರೆ, ಸಾಯಂಕಾಲದ ಹೊತ್ತು ಇಡಬೇಕು. 5:45ಕ್ಕೆ ಆದ ತಕ್ಷಣ ಫಸ್ಟ್ ಕೆಲಸ ಇದನ್ನೇ ಮಾಡಿ. ಇದನ್ನು ಇಟ್ಬಿಟ್ಟು ಆಮೇಲೆ ಇನ್ನೊಂದು ಮೆಥಡ್ ಇದೆ, ಅದು ಹೇಳ್ತೀನಿ ಬನ್ನಿ. ಸೊ ಇದನ್ನು ಇಡಬೇಕು. ಏನಾರ ಡೌಟ್ ಇದ್ದರೆ, ನಂಗೆ ಕ್ವೇರೀಸ್ ಏನಾರ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನು ಯಾಕೆ ಇದನ್ನು ಮುಂಚೆನೇ ತೋರಿಸ್ತಾ ಇದ್ದೀನಿ ಅಂದರೆ, ಇನ್ನೂ ಒಂದು ವಾರ ನಿಮಗೆ ಟೈಮ್ ಇದೆ, ಅಷ್ಟರೊಳಗೆ ಹೋಗಿ ನೀವು ಪರ್ಚೇಸ್ ಮಾಡ್ಕೊಂಬರ್ಬೋದು. ಸೊ ಹುಡುಕಿ ಎಲ್ಲಿ ಸಿಗುತ್ತೆ, ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ ಇವಾಗ, ಆಯಿತಾ. ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ, ಬ್ಲಿಂಕಿಟಲ್ಲಿದೆ, ಮತ್ತು ಇದರಲ್ಲೆಲ್ಲ ತರಿಸ್ಕೋಬೋದು ನೀವು. ಬಟ್ ಬ್ಲಿಂಕಿಟ್ ಮತ್ತು ಇದೆಲ್ಲ ಏನು ಅಂದರೆ ಬ್ಯಾಂಗ್ಳೂರ್ ಅಂತ ಕಡೆನೇ ಸಿಗೋದು. ಸೊ ನೀವು ಬೇರೆ ಬೇರೆ ಊರಲ್ಲಿದ್ದರೆ ಸೂಪರ್ ಮಾರ್ಕೆಟ್ಸಲ್ಲಿ ಆರಾಮಾಗಿ ಸಿಗುತ್ತೆ. ಇಲ್ಲ ಯಾವ್ದಾರ ಒಂದು ಪ್ರಾವಿಷನ್ ಸ್ಟೋರ್ಗೆ ಹೋಗ್ಬಿಟ್ಟು ಮುಂಚೆನೇ ಹೇಳ್ಬಿಟ್ಟಿರಿ, ನಮ್ಗೆ ಈ ಥರ ಬೇಕಿತ್ತು ಅಂತ, 1-2 ದಿನ ಮುಂಚೆ ತರಿಸ್ಕೊಟ್ರೆ. ಸೊ ಇದು ಮಾಡಿ, ಇದು ಏನು ಗೊತ್ತಾ, ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಏನು ಅಂದರೆ, ಮನಿ ಅಬಂಡೆನ್ಸ್ ಬರೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ, ಆಯಿತಾ. ನೆಗೆಟಿವಿಟಿ ಹೋಗಬೇಕು, ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಎಷ್ಟು ನೆಗೆಟಿವಿಟಿ ಇರುತ್ತೋ ಅದೆಲ್ಲ ಹೋದ್ರೇ ಲಕ್ಷ್ಮೀದು ಕೃಪೆ ಸಿಗೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನನಗೆ, ಆಯಿತಾ. ಸೊ ಫಸ್ಟ್ ಈ ಒಂದು ರಿಚುವಲ್ನ ನೀವು ಮಾಡಬೇಕಾಗುತ್ತೆ. ಸೊ ಬನ್ನಿ ಇವಾಗ ಸೆಕೆಂಡ್ ಏನು ಮಾಡಬೇಕಂತ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನಿಮಗೆಲ್ಲ ಇವತ್ತು ಒಂಥರ ಡಿಫ್ರೆಂಟಾಗಿ ನಿಮಗೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗಲಿ ಅಂದ್ಬಿಟ್ಟೆ ಫಸ್ಟೇ ವೀಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ. ಸೊ ಇದೇನು ಮಾಡಬೇಕು ಅಂದರೆ, ಅಕ್ಷತೆ ಕಾಳನ್ನ ತೊಗೋಬೇಕು. ಸೊ ನೋಡಿ,
ಅಕ್ಷತೆ ಕಾಳನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಕುಂಕುಮ ಹಾಕಬೇಕು ಮತ್ತು ಜಾಸ್ತಿ ಅರಶಿನ ಹಾಕಬೇಕು. ಟರ್ಮರಿಕ್ಕು ಜಾಸ್ತಿ ಇರಬೇಕು ಇದರಲ್ಲಿ, ಆಯಿತಾ. ಸ್ವಲ್ಪ ಗೀ ತುಪ್ಪ ತೊಗೊಂಡಿದ್ದೀನಿ. ತುಪ್ಪದಲ್ಲೇ ಇದನ್ನು ಮಿಕ್ಸ್ ಮಾಡಿ ಕಲಿಸ್ಬೇಕಾಗುತ್ತೆ. ಸೊ ಅವತ್ತಿನ ದಿನ ಇಡೋಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಸೊ ಒಂದು ಸ್ವಲ್ಪ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿದಾಗ ನೀಟಾಗಿ ಅದು ಅಕ್ಷತೆ ಕಾಳು ರೆಡಿ ಆಗುತ್ತೆ. ನೋಡಿ ಈ ಥರ ಒಂದು ಬರುತ್ತೆ. ಸೊ ಸೆಂಟರ್ ಪಾರ್ಟಲ್ಲಿ ಬೆಲ್ಲ ಇಡಬೇಕು ನೀವು. ಸೊ ನೋಡಿ ನಾನು ಆರೆಂಜ್ ಕಲರ್ ಬೆಲ್ಲನ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆ ಹತ್ರ ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲ ನಾರ್ಮಲ್ ಬೆಲ್ಲನೇ ತೊಗೊಂಬನ್ನಿ. ಯಾವ ಕಲರ್ ಯೆಲ್ಲೋಯಿಶಲ್ಲಿ ಇರುತ್ತಲ್ಲ, ಸೊ ಆ ಥರ ಡಾರ್ಕ್ ಕಲರ್ ಬೆಲ್ಲ ಬರುತ್ತಲ್ಲ. ಸೊ ನನಗೆ ಇದು ಆರೆಂಜ್ ಕಲರಲ್ಲಿ ತೊಗೊಂಬಂದಿದ್ದೀನಿ. ಸೊ ಈ ಥರ ಮಾಡಿದ್ಮೇಲೆ ಏನು ಮಾಡಬೇಕು ಅಂದರೆ ಮಧ್ಯದಲ್ಲಿ ಒಂದು ಈ ದಪ್ಪ ಬತ್ತಿ ಬರುತ್ತೆ ನೋಡಿ, ಅದನ್ನು ಫಸ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕ್ಬಿಟ್ಟು ಆ ಒಂದು ಬತ್ತಿನ ದೇವ್ರ ಮುಂದೆ ಹಿಂಗೆ ಬೆಳಗಿಸ್ಬೇಕಾಗತ್ತೆ. ಏನು ನೀವು ಪೂಜೆ ಮಾಡ್ತಾಯಿದ್ದೀರಾ, ಪೂಜೆ ಮಾಡೋಕ್ಕೂ ಮುಂಚೆ ನಾನು ಹೇಳ್ತಾ ಇರೋದು, ಲಕ್ಷ್ಮೀ ದೇವ್ರ ಹತ್ರ, ಆಯಿತಾ, ಆವತ್ತಿನ ದಿನ ಮಾಡೋದಕ್ಕೆ. ಸೊ ಇದನ್ನು ಹಚ್ಚಿಸ್ಬಿಟ್ಟು ಈ ಒಂದು ದೀಪ ನಿಮಗೆ ಫುಲ್ಲು ನೈಟ್ ಉರಿಬೇಕು. ಸೊ ನೋಡ್ಕೋತಾ ಇರಬೇಕು, ಅಂದರೆ ಜಾಸ್ತಿ ಅದನ್ನು ಫಿಲ್ ಮಾಡಿ ತೀರಾ ಇದರಲ್ಲಿ ಅಕಸ್ಮಾತ್ ಅದು ಎಷ್ಟಾಗುತ್ತೋ ಅಷ್ಟು ಆಗುತ್ತೆ, ಆಮೇಲೆ ಆರೋಗೋ ಚಾನ್ಸಸ್ ಇರುತ್ತಲ್ವಾ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಪಕ್ಕದಲ್ಲಿ ಒಂದು ದೀಪದಲ್ಲಿ ಫುಲ್ ಜಾಸ್ತಿ ತುಪ್ಪ ಹಾಕ್ಬಿಟ್ಟು, ಮಣ್ಣಿನ ದೀಪ ಆಗಿರ್ಬೋದು ಇಲ್ಲ ಯಾವ್ದಾರ, ಸೊ ಒಟ್ಟಿನಲ್ಲಿ ಫುಲ್ ನೈಟ್ ಓವರ್ ನೈಟ್ ಅದು ಉರಿಬೇಕು. ಆವಾಗಲೇ ಅದು ಚೆನ್ನಾಗಿ ಮನಿ ಇನ್ಕ್ರೀಸ್ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ. ಈ ಒಂದು ಮೆಥಡ್ ಹೇಳ್ಕೊಡ್ತಾ ಇರೋದು, ಆಯಿತಾ. ಸೊ ಬನ್ನಿ ಇವಾಗ ಇದ್ರ ಬಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಆಯಿತಾ, ಇವಾಗ ಇನ್ನೊಂದಿದೆ ಫ್ರೆಂಡ್ಸ್. ಏನು ಅಂದರೆ ಅಕ್ಷಯ ತೃತೀಯ ದಿನ ನಿಮಗೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗಬೇಕು ಅಂದರೆ ಲಕ್ಷ್ಮೀ ದೇವ್ರದ್ದು ಮಂತ್ರ, ನಿಮಗೆ ನಾನು ಬ್ಲಾಗ್ಸಲ್ಲೂ ಹೇಳಿದ್ದೀನಿ, ಶ್ರೀಮನ್ನ ಮಂತ್ರ. ಅದು ತುಂಬ ಪವರ್ಫುಲ್ ಆಗಿರುತ್ತೆ. ನೀವು ಈ ಅಕ್ಷಯ ತೃತೀಯಗೆ ನೀವು ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ, ಆಯಿತಾ, ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಅವತ್ತಿನ ದಿನ ಮಾಡಿದ್ರೆ 5:45 ಆದಮೇಲೆ ನಾನೇನು ಒಂದು ಈ ರಿಚುವಲ್ನ ತೋರಿಸಿದ್ನೋ, ಫಸ್ಟು ಸಾಸಿವೆನ ಇಟ್ಬಿಡಿ, ಅದಾದಮೇಲೆ ಒಂದು ಅದೇ ತುಪ್ಪದ ದೀಪ ಹಚ್ಚಕ್ಕೆ ಹೇಳಿದ್ನಲ್ಲ ಬೆಲ್ಲದ್ದು, ಸೊ ಅದನ್ನು ಮಾಡಿ. ಸೊ ಮುಂಚೆನೇ ಯಾಕೆ ಹೇಳ್ತಿದ್ದೀನಿ, ನೀವೆಲ್ಲ ತೊಗೊಂಬಂದು ಇಟ್ಕೊಳ್ಳಿ ಅಂತ. ಸೊ ಅದಕ್ಕೆ ಒಂದು ಸ್ವಲ್ಪ ಮುಂಚೆನೇ ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ನಾ ಹೇಳಿದ್ನಲ್ಲ ಶುಕ್ರ ದೆಸೆ ಎಲ್ಲಿರುತ್ತಪ್ಪ ಅಂದರೆ ಹುಡುಗಿರಿಗೆ ಲೆಫ್ಟ್ ತಂಬು ಬರುತ್ತೆ ನೋಡಿ, ಅಂದರೆ ಹೆಬ್ಬೆಟ್ಟು ಇರುತ್ತಲ್ಲ. ಸೊ ಇಲ್ಲಿ ಒಂದು ಉಬ್ಬಿರೋ ಜಾಗದಲ್ಲಿ ಶುಕ್ರದು ವೀನಸ್ ಮೌಂಟ್ ಆಗಿರುತ್ತೆ, ಈ ಒಂದು ಉಬ್ಬಿರೋ ಜಾಗ. ಸೊ ಇಲ್ಲಿ ನೀವು ಶ್ರೀಮಂತ ಬರ್ಕೋಬೇಕು ಫ್ರೆಂಡ್ಸ್. ನೀವು ಕನ್ನಡದಲ್ಲಾರ ಬರೀರಿ, ಹಿಂದಿಲಾರ ಬರೀರಿ, ನಿಮ್ಮ ಇಷ್ಟ. ನಾನು ಕನ್ನಡದಲ್ಲೇ ಬರೀತಾ ಇದ್ದೀನಿ. ಇಂಗ್ಲೀಷಲ್ಲಾರ ಬರೀರಿ, ಹಿಂದಿಲಾರ ಬರೀರಿ, ಕನ್ನಡದಲ್ಲಾರ ಬರೀರಿ, ನಿಮ್ಮ ಇಷ್ಟ. ಶ್ರೀಮಂತ, ಆಯಿತಾ, ಶ್ರೀಮಂತ ಬರೆದಿದ್ದೀನಿ ನೋಡಿ, ಶ್ರೀಮಂತ. ಸೊ ಇಲ್ಲಿ ಇದನ್ನು ಬರೆದಿರಬೇಕು. ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲೇ ಬರೀಬೇಕು. ಮಾರ್ಕರಾರ ಬರ್ಕೊಳ್ಳಿ, ಇಲ್ಲ ಸ್ಕೆಚ್ ಪೆನ್ನಲ್ಲಾರ ಬರ್ಕೊಳ್ಳಿ. ಸೊ ಇದು ನೀವು ಹೆಂಗೆ ಇದು ಮಾಡಬೇಕು ಅಂದರೆ ಬೆಳಗ್ಗೆನೆ ನೀವೇನು ಸ್ನಾನ ಮಾಡಿ ರೆಡಿಯಾಗಿರ್ತೀರಲ್ಲ, ಸೊ ಬೆಳಗ್ಗೆನೆ ಬರ್ಕೊಂಬಿಡಿ ಈ ಥರ ಶ್ರೀಮಂತ. ಹಾಳ್ಸೋಗ್ತಾ ಇದ್ರೂ ಮತ್ತೆ ಪುನಃ ಬರೀತಾರೆ, ಈ ಥರ ಬರ್ಕೊಳ್ಳಿ. ಇನ್ನೂ ಒಂದು ಬೆಟರ್ ಐಡಿಯಾ ನಾನು ಅವತ್ತು ಹೇಳಿದ್ನಲ್ಲ, ಮೆಹಂದಿ ಕೋನು. ತೀರಾ ಯಾರ ಇಷ್ಟ ಇದ್ದರೆ ಮೆಹಂದಿ ಕೋನ್ ತೊಗೊಂಬನ್ನಿ. ಶ್ರೀಮಂತ ಮಾರ್ನಿಂಗೇ ಒಂದು 6 ಗಂಟೆ 7 ಗಂಟೆಗೆ ಬರ್ಕೊಂಬಿಡಿಬೇಕಾರೆ, ಆಯಿತಾ, ಶ್ರೀಮಂತ ಬರ್ಕೊಳ್ಳಿ. ಬಟ್ ಇದನ್ನು ಚಾಂಟ್ ಮಾಡ್ಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ಇದಕ್ಕೊಂದು ಮೆಥಡ್ ಇದೆ. ಸೊ ಅದೇನು ಮಾಡಬೇಕು ಅಂದರೆ ತೋರಿಸ್ತೀನಿ. ಸೊ ನೀವೇನು ಮಾಡಬೇಕು ಅಂದರೆ ಹಾರ್ಟ್ ಹತ್ರ ಹಿಂಗೆ ಇಟ್ಕೋಬೇಕು. ಸೊ ಹಾರ್ಟ್ ಹತ್ರ ಹಿಂಗೆ ಇಟ್ಕೊಂಡು ಶ್ರೀಂ 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 ಅಂತ. ಸೊ ಅದನ್ನು ಆ್ಯಕ್ಟಿವೇಟ್ ಮಾಡೋದು ಹಾರ್ಟ್ ಹತ್ರ. ಇಲ್ಲಿ ಚಕ್ರಾಸ್ ಇರುತ್ತೆ, ನಾನು ಹೇಳಿದ್ನಲ್ಲ 7 ಚಕ್ರಾಸ್ ಇರುತ್ತೆ ನಮ್ಮ ಬಾಡಿನಲ್ಲಿ ಅಂತ. ಸೊ ಈ ಒಂದು ಹಾರ್ಟ್ ಚಕ್ರನ ಆ್ಯಕ್ಟಿವೇಟ್ ಮಾಡೋದು. ಸೊ ಇಲ್ಲಿ ಇಟ್ಕೊಂಡು ಮಾಡಬೇಕು, ಶ್ರೀಂ 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 ಅಂತ. ಯಾವುದೇ ಕಾರಣಕ್ಕೂ ನೀವು ವಾಶ್ರೂಮ್ಗೆ ಹೋಗುವಾಗ ಈ ಮಂತ್ರನ ಜಪ ಮಾಡಬಾರ್ದು. ಬೇರೆ ಟೈಮಲ್ಲಿ ಡೇಯಿಂದ ನೈಟ್ವರೆಗೂ ಯಾವ ಟೈಮಲ್ಲಾರ ಮಾಡ್ಕೊಳ್ಳಿ, ಬಟ್ ವಾಶ್ರೂಮ್ಗೆ ಹೋದಾಗ ಮಾತ್ರ ಮಂತ್ರನ ಚಾಂಟ್ ಮಾಡಬಾರ್ದು. ಅದು ಇದ್ರೂ ಪರವಾಗಿಲ್ಲ, ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಚಾಂಟ್ ಮಾಡೋದು ಮಾತ್ರ ವಾಶ್ರೂಮಲ್ಲಿ ಮಾಡಬಾರ್ದು ಯಾವಾಗಲೂ, ಮಂತ್ರಗಳಿಗೆ ನಾನು ಹೇಳೋದು. ಸೊ ಅದನ್ನು ಇಲ್ಲಿ ಇಟ್ಕೊಂಡು ಶ್ರೀಂ 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 ಶ್ರೀಂ, ಒಂದು ಕೈ ಸಪೋರ್ಟ್ ತೊಗೊಳ್ಬೇಕಾರೆ ಶ್ರೀಂ 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 ಅಂತ 108 ಸಲ ಹೇಳ್ಕೊಬೇಕಾಗುತ್ತೆ ಅವತ್ತಿನ ದಿನ. ಸೊ ಅದೇನು ಗೊತ್ತಾ, ತುಂಬ ಚೆನ್ನಾಗಿ ನಿಮಗೆ ಲಕ್ಷ್ಮೀದು ಕೃಪೆ ಒಲಿಯುತ್ತೆ. ಸೊ ಆವಾಗಲೇ ಜಾಸ್ತಿ ಮನಿ ಅಬಂಡೆನ್ಸ್. ಲಕ್ಷ್ಮೀದು ಕೃಪೆ ಒಲಿಯೋದ್ರ ಜೊತೆಗೆ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ರಾಹುದು ಕೆಟ್ಟ ಪ್ರಭಾವ ಬೀಳಲ್ಲ. ಆವಾಗ ನಿಮಗೆ ಯಾವುದೇ ಒಂದು ಹೆಲ್ತ್ ಇಶ್ಯೂಸು ಕಾಡಲ್ಲ. ಅಂದರೆ ಏನಾರ ಕಾಯಿಲೆ ಬರೋದಾಗಿರ್ಬೋದು, ತುಂಬ ಜನಕ್ಕೆ ಈಗ ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, BP ಶುಗರ್ ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ಲ. ಸೊ ಅದೆಲ್ಲ ಒಂದು ಸ್ಟೇಬಲ್ ಆಗುತ್ತೆ, ಕಂಟ್ರೋಲಿಗೆ ಬರುತ್ತೆ ಯಾವಾಗ ನೀವು ಶ್ರೀಂ 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 ಅಂತ ಹೇಳ್ಕೊತಿರೋ. ಮತ್ತು ಕೆಲವರೆಲ್ಲ ಜಾಬ್ದು ಕೇಳ್ತಾ ಇರ್ತೀರಲ್ಲ, ಸೊ ಈ ಒಂದು ರಿಚುವಲ್ನ ಮಾಡಿ ಅವತ್ತಿನ ದಿನ
ಅಕ್ಷಯ ತೃತೀಯ ದಿನ ಶ್ರೀಂ 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 ಅಂತ ಈ ಥರ ಮಾಡಿಕೊಂಡು ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು, ಇಲ್ಲಿ ಇಟ್ಕೊಂಡೇ ಮ್ಯಾನಿಫೆಸ್ಟ್ ಮಾಡ್ಬೋದು. ಅದಕ್ಕೆ ಹೇಳ್ತಾ ಇರೋದು, ಏನೇ ಒಂದು ನಿಮ್ಮ ಒಂದು ವಿಷಯ ಇದ್ದರೆ, ಇವಾಗ ಏನಾರ ಮನೆ ತೊಗೋಬೇಕು ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ. ಸೊ ನಂದು ಮನೆ ನಾನು ತೊಗೊಂಡಿದ್ದೀನಿ ಶ್ರೀಂ 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 ಅಂತ, ಆಯಿತಾ. ವಿಜುವಲೈಸೇಷನ್ ಮಾಡ್ಕೋಬೇಕು ಆ ಥರ ಮಂತ್ರ ಚಾಂಟ್ ಮಾಡುವಾಗ. ಮತ್ತು ಕೆಲವ್ರದ್ದೆಲ್ಲ ಏನಿರುತ್ತೆ ಅಂದರೆ ತುಂಬ ಆಸೆ ಇರುತ್ತೆ ಜಾಸ್ತಿ ಮನಿ ಅಬಂಡೆನ್ಸ್, ಅಂದರೆ ಜಾಸ್ತಿ ದುಡ್ಡು ಸೇರ್ತಾ ಇದೆ ಅಂತ. ಸೊ ನಿಮ್ಮದು ಒಂದು ವಿಜುವಲೈಸೇಷನ್ ಮಾಡ್ಕೊಳ್ಳಿ, ಜಾಸ್ತಿ ದುಡ್ಡು ಬಂದು ಸೇರ್ತಾ ಇದೆ ಅಂತ, ಆ ಥರ ಆಯಿತಾ. ಆಮೇಲೆ ಜಾಬ್ ಸಿಕ್ಕಿದೆ ಅಂತ ಹೇಳ್ಕೊಳ್ಳಿ, ಕೆಲಸ ಏನಾರು ಹುಡುಕ್ತಾ ಇದ್ದರೆ ಜಾಬ್ ಸಿಕ್ಕಿದೆ ಅಂದ್ಬಿಟ್ಟು ಸೊ ಅದನ್ನು ಶ್ರೀಂ 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 ಅಂತ 108 ಸಲನೇ ಮಾಡಬೇಕಿದು. ಸೊ ಈ ಥರ ಮಾಡಿ. ಇನ್ನೂ ಜಾಸ್ತಿ ಮಾಡೋರು ಇನ್ನೂ ಒಳ್ಳೆಯದು. ಕೆಲವರೆಲ್ಲ 1008 ಸಲ ಆ ಥರ. ಬೆಳಗ್ಗೆಯಿಂದ ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದು. ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಳ್ಕೊತಾನೆ ಇರಿ ನಿಮ್ಮ ಫ್ರೀ ಟೈಮ್ ಇದ್ದಾಗೆಲ್ಲ ಶ್ರೀಂ 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 ಅಂತ. ಬಟ್ ಹಾರ್ಟ್ ಚಕ್ರ ಹತ್ರ ಹಿಂಗೆ ಇಟ್ಕೊಂಡು 108 ಸಲ ಅಂತೂ ಮಾಡಿ, ಯಾಕೆಂದರೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಅವಾಗ. ಸೊ ಅದನ್ನು, ಈ ಒಂದು ಟ್ರಿಕ್ನ ನಾನು ನಿಮಗೆ ಹೇಳ್ಕೊಟ್ಟೆ, ಆಯಿತಾ, ಈ ಒಂದು ಟಿಪ್ಸ್. ಸೊ ಇನ್ನೊಂದು ಮಾಡಬೇಕು ಫ್ರೆಂಡ್ಸ್, ಅವತ್ತಿನ ದಿನ ಸಾಯಂಕಾಲದೊತ್ತು ನೀವೇನು ಮಾಡಿ ಅಂದರೆ, ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಇರುತ್ತೆ ಅಂದ್ಕೊಳ್ಳಿ. ಕ್ಯಾಶ್ ಬಾಕ್ಸ್ ಇಲ್ಲ ಅಂದರೂ ಈ ಥರದ್ದೊಂದು ಮಾಡಿ ಇಟ್ಕೊಳ್ಳಿ. ಸೊ ನೋಡಿ, ಒಂದು ಬಾಕ್ಸ್ ಥರ ತೊಗೊಂಡಿದ್ದೀನಿ. ಸೊ ಈ ಬಾಕ್ಸಲ್ಲೆಲ್ಲ ದುಡ್ಡು ಹಾಕಿದ್ದೀನಿ ನಾನು. ಸೊ ಆಯಿತಾ, ಅವತ್ತಿನ ಸಾಯಂಕಾಲದೊತ್ತು ಮಾಡೋ ರಿಚುವಲ್ನ ನಾನು ಹೇಳ್ತಾ ಇರೋದು. ಅಕ್ಷಯ ತೃತೀಯದು ಸಂಜೆ ಹೊತ್ತು ಮಾಡೋದು. ಸೊ ಈ ಥರ ಎಲ್ಲ ದುಡ್ಡು ಹಾಕಿರ್ತೀವಿ ಅಲ್ವಾ, ಕಾಯಿನ್ಸು ಹಾಕ್ಬೋದು, ಎಷ್ಟು ಬೇಕಾದ್ರೂ ಹಾಕ್ಬೋದು. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200, 500 ರೂಪಾಯಿ, ಸೊ ನಿಮ್ಮ ಇಷ್ಟ. ಸೊ ಆ ಥರ ಹಾಕಿದ್ಮೇಲೆ ಇದ್ರ ಮೇಲ್ಗಡೆ ಒಂದು ನಂಬರ್ನ ನಾವು ಹಾಕಬೇಕಾಗತ್ತೆ. ಸೊ ಆ ನಂಬರ್ ಏನು ಅಂದರೆ, ಕುಬೇರದು ಲಕ್ಷ್ಮೀದು ಒಂದು ನಂಬರ್ ಆಗಿರುತ್ತೆ, ಅಂದರೆ ಮನಿ ಅಬಂಡೆನ್ಸ್ ಇನ್ಕ್ರೀಸ್ ಮಾಡೋಕ್ಕೆ, ಆಯಿತಾ. ಸೊ ಅದು ಯಾವ ನಂಬರು ಅಂದರೆ 221122 ಅಂತ. ಸೊ ಅದು ಇದು ತೋರಿಸ್ತೀನಿ ನಾನು ನಿಮಗೆ ಇಟ್ಬಿಟ್ಟು. ಸೊ ನೋಡಿ, 221122 ಅಂತ. ಸೊ ಅದು ರೆಡ್ ಕಲರ್ ಇಂಕ್ ಪೆನ್ನಲ್ಲೇ ನೀವು ಬರಿಬೇಕಾಗುತ್ತೆ, ಆಯಿತಾ. ರೆಡ್ ಕಲರ್ ಇಂಕ್ ಪೆನ್ನಲ್ಲೇ ಬರಿಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ಥರ 22 ನೋಡಿ ಬರೆದಿದ್ದೀನಿ, 221122 ಅಂತ. ಇದೇನು ಗೊತ್ತಾ, ಮನಿನ ಇನ್ಕ್ರೀಸ್ ಮಾಡುತ್ತೆ, ಡಬಲ್ ಮಾಡ್ತಾ ಹೋಗುತ್ತೆ ಇದು. ಸೊ ಈ ಥರ ಒಂದು ಕ್ಯಾಶ್ ಬಾಕ್ಸ್ ನಾನೇನು, ಸೊ ನೋಡಿ ಒಂದು ಕ್ಯಾಶ್ ಬಾಕ್ಸ್ ಥರ ರೆಡಿ ಮಾಡಿದ್ದೀನಲ್ಲ, ಸೊ ಇದ್ರೊಳಗಡೆ ಹಿಂಗೆ ಹಾಕೊಂಬನ್ನಿ ಅಷ್ಟೆ. ಇನ್ನೊಂದು ಫ್ರೆಂಡ್ಸ್, ಈ ಥರ ನೀವೇನೊಂದು ಬೆಲ್ಲದು ಮಾಡೋಕ್ಕೆ ಹೇಳಿದ್ನಲ್ಲ, ಸೊ ನೀವೇನು ಮಾಡಬೇಕು ಅಂದರೆ ಅದಕ್ಕೆ 11 ರೂಪಾಯಿನ ಇಡಬೇಕು, 11 ರುಪೀಸ್, ಆಯಿತಾ. ಸೊ 10 ರೂಪಾಯಿ ಇಡಿ, 10 ರೂಪಾಯಿ ಇಟ್ಬಿಟ್ಟು 1 ರೂಪಾಯಿ ಇಡಿ. ಇಲ್ಲ ಇದು 10 ರೂಪಾಯಿ ಕಾಯಿನ್ ಇಟ್ಬಿಟ್ಟು 1 ರೂಪಾಯಿ ಇಡ್ಬೋದು, ಇಲ್ಲ 2 5 ರೂಪೀಸ್ದು ಕಾಯಿನ್ಸ್ ಇಟ್ಬಿಟ್ಟು 1 ರೂಪಾಯಿ ಇಡ್ಬೋದು. ಇವಾಗೆಲ್ಲ ಇದು ಚಿಲ್ಲರೆಗಳೇ ಸಿಗೋದು ತುಂಬ ಕಷ್ಟ ಆಗಿದೆ ಅಲ್ವಾ. ಸೊ ಎಲ್ಲ ಆನ್ಲೈನ್ದು ಇದು ಮಾಡೋದ್ರಿಂದ, ಸೊ ಅದಕ್ಕೆ ಮುಂಚೆನೇ ತೆಗೆದಿಟ್ಕೊಂಡಿರಿ. 11 ರೂಪಾಯಿ ಥರ ಇಡಬೇಕಾಗುತ್ತೆ ಈ ಒಂದು ಇದರಲ್ಲಿ. ಸೊ ಆಮೇಲೆ ಇದನ್ನು ನೀವೇನು ಮಾಡಿ ಅಂದರೆ, ನಿಮ್ಮ ಒಂದು ಪರ್ಸ್ನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಡೇ ಮಾಡಿ, ಸೋಮವಾರ ಬೆಳಗ್ಗೆ ಪೂಜೆ ಆದಮೇಲೆ ಇದನ್ನು ತೆಗೆದುಬಿಟ್ಟು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ಅವಾಗ ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ, ನಾನು ಸ್ಪೆಷಲಾಗಿ ಇದ್ರದ್ದೊಂದು ಯಂತ್ರ ಇದೆ, ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅಂದರೆ ಒಂದು ಬಾಕ್ಸಲ್ಲಿ ನಾವು ನಂಬರ್ಸ್ನ ಬರೀಬೇಕು. ಸೊ ಅದೇನು ಅಂದರೆ ಕುಬೇರಂದು ಆ್ಯಕ್ಟಿವೇಟ್ ಮಾಡೋದು, ಅವತ್ತಿನ ಸಾಯಂಕಾಲ ಮಾಡೋದು ಒಂದು ರಿಚುವಲ್ಲು. ಸೊ ನೋಡಿ, ಈ ಥರ ಒಂದು 3 ಬಾಕ್ಸ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. 3 ಬಾಕ್ಸ್ ಹಾಕ್ಕೊಂಡು 3 ಸ್ಕ್ವೇರ್ಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಂಬರ್ಸ್ ಹಾಕಬೇಕು. ಆ ನಂಬರ್ಸ್ ನೀವೇನು ಹಾಕ್ತಿರೋ ಅದು ಟೋಟಲ್ ನೀವು ಕೌಂಟ್ ಮಾಡಿದಾಗ 999 ಅಂತ ಬರುತ್ತೆ, ಅಂದರೆ ಆ್ಯಡ್ ಮಾಡಿದಾಗ. ನಾನು ಹೇಳ್ತೀನಿ ಅದು ಹೆಂಗೆ ಅಂತ. ಸೊ ಎಲ್ಲನೂ ಏನು ಅಂದರೆ 72 72 72 ಥರ ಬರುತ್ತೆ, 3 ನಂಬರ್ನ ಆ್ಯಡ್ ಮಾಡಿದಾಗ. ಸೊ ಅದು ಯಾವ ನಂಬರು ಅಂತ ನಾನು ಹೇಳ್ತೀನಿ. ಸೊ ಇದು ಯಾವುದು ನಂಬರು ಅಂದರೆ ಕುಬೇರ ದೇವ್ರದ್ದು ನಂಬರ್ ಆಗಿರುತ್ತೆ. ಸೊ ಅವತ್ತಿನ ದಿನ ಅಕ್ಷಯ ತೃತೀಯ ದಿನ ಕುಬೇರ ಸಹಿತನೇ ಲಕ್ಷ್ಮಿ ಬರೋದಾಯ್ತಾ. ಸೊ ಆ ದೇವ್ರದ್ದು ಏನು ಅಂದರೆ ವಿಟ್ಟೇಶ್ವರ ಅಂತ. ವಿಟ್ಟೇಶ್ವರ, ವಿಟ್ಟ ಅಂದರೆ ಏನು, ವೆಲ್ತ್ ಅಂದರೆ ಸಮೃದ್ಧಿ, ಅಬಂಡೆನ್ಸು, ಪ್ರಾಸ್ಪರಿಟೀಸ್ನ ಎಲ್ಲ ತೊಗೊಂಬರುವಂತಹ ದೇವರು ಯಾವುದು ಅಂದರೆ ವಿಟ್ಟ ಅಂತ, ವಿಟ್ಟೇಶ್ವರ, ಆಯಿತಾ. ಸೊ ವಿಟ್ಟೇಶ್ವರಾಯ ನಮಃ ಅಂತ ಬರುತ್ತೆ, ಕುಬೇರಂದಿದು ವಿಟ್ಟೇಶ್ವರಾಯ ನಮಃ ಅಂತ. ಸೊ ವಿಟ್ಟ ಅಂದರೆ ವೆಲ್ತ್ ಬರುತ್ತೆ, ಮತ್ತು ಐಶ್ವರ್ಯ ಅಂದರೆ ಲಾರ್ಡ್, ಆಯಿತಾ. ಸೊ ಆ ಥರ. ಸೊ ಅದರದ್ದು ನಾನು ತೋರಿಸ್ತೀನಿ ಇದರಲ್ಲಿ ಹೆಂಗೆ ಇಟ್ಟು ಮಾಡೋದು ಅಂತ. ಸೊ ಅದು ಏನು ಅಂದರೆ, ಆ ಒಂದು ನಂಬರ್ನ ನೀವೇನು ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲಿ ಇಡಬೇಕು. ಸೊ ನೀವೇನು ಒಂದು ಈ ಥರ ಒಂದು ಚೀಟಿಲಿ ಬರೆದಿರ್ತೀರೋ, ಸೊ ಫೋಲ್ಡ್ ಮಾಡಿ, ಒಂದು 4 ಫೋಲ್ಡ್ ಮಾಡಬೇಕಾಗುತ್ತೆ. ನಾನು ಇದು ನಿಮ್ಗೆ ತೋರ್ಸೋಕ್ಕೋಸ್ಕರ ದೊಡ್ಡದಾಗಿ ಮಾಡಿದ್ದೀನಿ, ನೀವು ಮಾಡುವಾಗ ಒಂದು ಸ್ವಲ್ಪ ಚಿಕ್ಕದಾಗಿ ಚಿಕ್ಕ ಪೀಸಲ್ಲಿ ಮಾಡ್ಕೊಳ್ಳಿ, ಯಾಕೆಂದರೆ ಅದಾದಮೇಲೆ ನೀವು ಪರ್ಸಲ್ಲೂ ಇಡಬೇಕಲ್ವ ಅದಕ್ಕೆ. ಸೊ ನೋಡಿ, ಈ ಥರ 4 ಫೋಲ್ಡ್ ಮಾಡಾದಮೇಲೆ ಸೊ ಇದನ್ನು ದೇವ್ರ ಹತ್ರ ಇಡಬೇಕು. ನೀವೇನು ಒಂದು ಲಕ್ಷ್ಮೀ ಪೂಜೆ ಮಾಡ್ತಿದ್ದೀರ ಅವತ್ತಿನ ದಿನ ಸಾಯಂಕಾಲ, ಸೊ ಅಲ್ಲಿ ಇಡಬೇಕಾಗುತ್ತೆ, ಆಯಿತಾ. ಈ ಥರ 4 ಫೋಲ್ಡ್ ಮಾಡಿ ಅದ್ರ ದೇವ್ರ ಹತ್ರ ಇಟ್ಬಿಡಿ.
ಮತ್ತು ಇದನ್ನು ಅವತ್ತಿನ ದಿನವೇ ತೆಗಿಬಾರ್ದು, ನೆಕ್ಸ್ಟ್ ಡೇನಲ್ಲಿ ನೀವು ತೆಗಿಬೇಕು. ಸೊ ಅದನ್ನು ಹೇಳಿದ್ದು, ನೆಕ್ಸ್ಟ್ ಡೇ ತೆಗೆದ್ಬಿಟ್ಟು ನಿಮ್ಮದು ಒಂದು ವ್ಯಾಲೆಟಲ್ಲಿ ಇಟ್ಕೋಬೋದು, ಇಲ್ಲಾಂದರೆ ನಿಮ್ಮದು ಅದೇ ಮನಿ ಬಾಕ್ಸ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಇಟ್ಕೋಬೋದು, ಕ್ಯಾಶ್ ಬಾಕ್ಸ್ ಇದರಲ್ಲಿ, ಇಲ್ಲ ಅಲ್ಮೇರದಲ್ಲೂ ಇಡ್ಬೋದು. ಅಲ್ಮೇರದಲ್ಲಿ ಇಟ್ರೂ ಮನಿ ಅಬಂಡೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಥರ. ಸೊ ಇದು ನೀವು ಮಾಡಾದ್ಮೇಲೆ ಏನು ಅಂದರೆ ಅರಿಶಿನ ಕುಂಕುಮನ ಇದ್ರ ಮೇಲ್ಗಡೆ ಹಿಂಗೆ ಇದು ಮಾಡಬೇಕು. ಸೊ ಈ ಥರ ಏನೋ ಒಂದು ಬರೆದಿರ್ತೀರಲ್ಲ ಫ್ರೆಂಡ್ಸ್, ಈ ಥರ ಬರೆದಿರ್ತೀರಲ್ಲ, ಸೊ ಇದ್ರ ಮೇಲೆ ಅರಿಶಿನ ಕುಂಕುಮನ ಹಿಂಗೆ ಸ್ಪ್ರಿಂಕಲ್ ಮಾಡಿ. ಸೊ ಅದು ಯಾವ ಥರ ನಂಬರು ಅಂತ ಇವಾಗ ತೋರಿಸ್ತೀನಿ ನಾನು, ನೋಡ್ಕೊಂಬನ್ನಿ ಬನ್ನಿ. ಸೊ ನೋಡಿ ಮೇಲ್ಗಡೆ ಫಸ್ಟ್ ಈ ಥರ ಒಂದು ಬಾಕ್ಸ್ ಥರ ಹಿಂಗೆ ಹಾಕ್ಕೊಳ್ಳಿ. ನೋಡಿ 3 ಬಾಕ್ಸ್ ಮಾಡ್ಕೋಬೇಕು ನೀವು. ಫಸ್ಟ್ ಹಿಂಗೆ ಒಂದು ಸ್ಕ್ವೇರ್ ಬಾಕ್ಸ್ ಥರ ಹಾಕ್ಕೊಂಡು 3 ಲೈನ್ಸ್ ಹಿಂಗೆ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಸೊ ಮೇಲ್ಗಡೆ ಏನು ಅಂದರೆ 27, 20, 25 ಟೋಟಲ್ ಮಾಡಿದಾಗ 72 ಬರುತ್ತೆ ನಿಮಗೆ, ಆಯಿತಾ? 72 ಬರುತ್ತೆ ನಿಮಗೆ ಟೋಟಲ್ ಮಾಡಿದಾಗ 72 ಬರುತ್ತೆ ಇದು. ಮತ್ತು ಇದೂ ಅಷ್ಟೇ 22, 24 ಮತ್ತು 26 ಟೋಟಲ್ ಮಾಡಿದಾಗ 72, 23, 28, 21 ಟೋಟಲ್ ಮಾಡಿದಾಗ 72. ಸೊ ಈ ಒಂದು 72ದು 7 + 2ದು 9 ಆಗುತ್ತೆ. ಸೊ ಎಲ್ಲ ಇದರಲ್ಲೂ 999 ನಂಬರ್ಸು. ಸೊ 9 ನಂಬರ್ಸೇ ಬರೋದು, ಆಯಿತಾ? ಸೊ ಇದು ವಿಟ್ಟೇಶ್ವರಾಯ ನಮಃ ಅಂತ, ಅಂದರೆ ಕುಬೇರದು ಒಂದು ಮಂತ್ರ ಆಗಿರುತ್ತೆ, ಅಂದರೆ ಯಂತ್ರ. ಸೊ ಇದು ಒಂದು ನಂಬರು ಮನಿ ಅಬಂಡೆನ್ಸ್ದು ಇನ್ಕ್ರೀಸ್ ಮಾಡೋದು, ದುಡ್ಡು ಜಾಸ್ತಿ, ದುಡ್ಡು ಚಿನ್ನ ಒಡವೆಗಳದೆಲ್ಲ ಇನ್ಕ್ರೀಸ್ ಮಾಡಬೇಕು ಅಂದರೆ ಈ ನಂಬರ್ನೇ ಉಪಯೋಗಿಸೋದು. ಸೊ ನೋಡಿ ವಿಟ್ಟೇಶ್ವರಾಯ ನಮಃ ಅಂತ. ಸೊ ಇದನ್ನು ರೆಡ್ ಕಲರಲ್ಲೇ ಬರಿಬೇಕು, ಯಾಕಂದರೆ ಕುಬೇರದು ಯಾವಾಗಲೂ ರೆಡ್ ಕಲರ್ ಅಲ್ವಾ. ಸೊ ಕುಬೇರದು ರೆಡ್ ಇರೋದ್ರಿಂದ ರೆಡ್ ಕಲರಲ್ಲೇ ಬರಿಬೇಕು ನೀವು. ಸೊ ಆ ಥರ ಬಂದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆ ಥರ ಒಂದು ಏನೋ ಒಂದು ಮಾಡಿರ್ತೀರಾ. ಸೊ ಈ ಥರ ಒಂದು ಯಂತ್ರ ಏನು ಮಾಡಿರ್ತೀರಾ. ಸೊ ಇದೆಲ್ಲ ಆದಮೇಲೆ ಅರಿಶಿನ ಕುಂಕುಮ ಇದರಲ್ಲಿ ಹಾಕ್ಬಿಟ್ಟು 4 ಫೋಲ್ಡ್ ಮಾಡಿಬಿಟ್ಟು ದೇವ್ರ ಹತ್ರ ಇಡಬೇಕು ನೀವು. ಅದನ್ನು ನೆಕ್ಸ್ಟ್ ಡೇ ತೊಗೊಂಡು ನಿಮ್ಮದು ಒಂದು ವ್ಯಾಲೆಟಲ್ಲಿ ಇಟ್ಕೋಬೋದು, ಮತ್ತು ಅಲ್ಮೇರಾದಲ್ಲಿ ಇಡ್ಬೋದು, ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಅದರಲ್ಲೆಲ್ಲ ಇಟ್ಕೋಬೋದು. ಮತ್ತು ಇನ್ನೊಂದಿದೆ ಮೇನ್ ಇಂಪಾರ್ಟೆಂಟ್ ಹೇಳೋದು ಮರ್ತಿದ್ದೆ, ಏನು ಅಂದರೆ ಅವತ್ತಿನ ದಿನ ಏನು ಅಂದರೆ ಅದು ಸೂರ್ಯಗೆ ಸಂಬಂಧಪಟ್ಟಿರೋ ಡೇ ಆಗಿರೋದ್ರಿಂದ ಯೆಲ್ಲೋ ಕಲರ್ದು ಒಂದು ಬಟ್ಟೆ ತೊಗೋಬೇಕಾಗುತ್ತೆ. ಸೊ ನೋಡಿ ಚಿಕ್ಕದೊಂದು ನ್ಯಾಪ್ಕಿನ್ ಥರ ತೊಗೊಂಡಿದ್ದೀನಿ ನಾನು. ಸೊ ಇದರ ತೊಗೋಬೋದು, ಇಲ್ಲ ನೀವು ಬ್ಲೌಸ್ ಪೀಸ್ಗಳು ಇವಾಗೆಲ್ಲ ಯೆಲ್ಲೋ ಕಲರ್ ಬರುತ್ತಲ್ಲ, ಸೊ ಅದನ್ನು ತೊಗೋಬೋದು ನೀವು, ಯೆಲ್ಲೋ ಕಲರು, ಆಯಿತಾ? ಸೊ ಅದನ್ನು ತೊಗೊಂಡೇನು ಅಂದರೆ ಜಸ್ಟ್ ಅದನ್ನು ದೇವ್ರ ಹತ್ರ ಇಡಬೇಕು. ನೀವೇನು ಈ ಒಂದು ಪೂಜೆ ಮಾಡ್ತಾ ಇರ್ತೀರಲ್ಲ, ಸೊ ಅದ್ರ ಪಕ್ಕ ಹಿಂಗೆ ಇಟ್ಟು ಬಿಡಬೇಕು. ಸೊ ನಾನು ಹೇಳಿದ್ನಲ್ಲ ಫಸ್ಟು ಒಂದು ಬೆಲ್ಲದು ಇದೆಲ್ಲ ಮಾಡಿ ಅಂತ, ಸೊ ಅದ್ರ ಪಕ್ಕ ಹಿಂಗೆ ಇಟ್ಬಿಡಿ, ಆಯಿತಾ? ಅದ್ರ ಪಕ್ಕ ಈ ಥರ ಮನಿದು ಏನೊಂದು ನಂಬರ್ ಹಾಕಿ ತೋರಿಸೋದ್ನೋ ಹಿಂಗೆ ಪಕ್ಕದಲ್ಲೇ ಇರಬೇಕು, ಎಲ್ಲ ಪಕ್ಕ ಥರ ಮಾಡಿ ಇಡಿ, ಆಯಿತಾ? ಆಮೇಲೆ ಆ ಯೆಲ್ಲೋ ಕಲರ್ದು ಇದನ್ನು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಅಲ್ಮೇರಾದಲ್ಲಿ ಇಡಬೇಕು. ಅಲ್ಮೇರಾದಲ್ಲಿ ಇಟ್ಟಾಗ ಏನು ಅಂದರೆ ಅದು ಮನಿ ಅಬಂಡೆನ್ಸ್ನ ಜಾಸ್ತಿ ಮಾಡುತ್ತೆ. ಸೊ ನೀವು ಯೆಲ್ಲೋ ಕಲರ್ದು ನೀವು ಇದನ್ನು ಮಾಡ್ಬೋದು, ಏನು ಹೇಳಿ, ಒಂದು ಚಿಕ್ಕದು ಬಟ್ಟೆ ತೊಗೊಂಡು ಬ್ಲೌಸ್ ಪೀಸಾರ ತೊಗೊಳ್ಳಿ, ಇಲ್ಲ ಈ ಥರ ನ್ಯಾಪ್ಕಿನಲ್ಲಿ ಸಿಗುತ್ತೆ. ಕೆಲವೊಂದು ಯೆಲ್ಲೋ ಕಲರ್ ಸಿಗದೇ ಈ ಥರ ಮಾಡಿ, ಇವಾಗೆಲ್ಲ ಸಿಗುತ್ತೆ ಬ್ಲೌಸ್ ಪೀಸ್ಗಳು, ಹುಡುಕಿ ಒಂದು ಸ್ವಲ್ಪ ಸಿಗುತ್ತೆ, ಇಲ್ಲ ಶಾಪ್ಸಲ್ಲಿ ಇರುತ್ತೆ. ಸೊ ಹೋಗಿ ಟ್ರೈ ಮಾಡಿ, ಆಯಿತಾ? ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಅಕ್ಷಯ ತೃತೀಯದು ಕವರ್ ಮಾಡಿದ್ದೀನಿ. ಸೊ ಏನೇನು ಮಾಡಿಕೊಂಡ್ರೆ ಮನಿ ಅಬಂಡೆನ್ಸ್ ಜಾಸ್ತಿ ಮಾಡ್ಕೋಬೋದು ಅಂತ. ಸೊ ಈ ಥರ ಶ್ರೀಮನ್ನ ಮಂತ್ರನ ಮಾರ್ನಿಂಗೇ ಬರೀರಿ, ಡೇ ಫುಲ್ ಹೇಳ್ಕೊಂಬನ್ನಿ. ಅವತ್ತಿನ ದಿನ ಫುಲ್ಲು ಚಾಂಟ್ ಮಾಡಿ, ಒಂದು ಸ್ವಲ್ಪ 1000 ಮೇಲ್ಗಡೆ ದಾಟಲಿ, ಅಂದರೆ 1000 ಎಬೋ ಹೇಳ್ಕೊಂಬಿಡಿ, ಚಾಂಟ್ ಮಾಡಿ, ಅವಾಗ ತುಂಬ ಒಳ್ಳೆಯದು, ಆಯಿತಾ? ಅವಾಗೇನು ನೀವು ಕೇಳ್ಕೊತಿರೋ ಸಕ್ಸಸ್ ಎಲ್ಲ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಬರೀ ಹುಡುಗಿರೇ ಮಾಡಬೇಕಾ ಅಂತ ಏನಿಲ್ಲ, ಹುಡುಗರು ಮಾಡ್ಕೋಬೋದು. ಹೇಳೋದ್ನಲ್ಲ ಶ್ರೀಮಂತ ನೀವು ರೈಟ್ ಹ್ಯಾಂಡಲ್ಲಿ ಬರ್ಕೊಳ್ಳಿ, ನಿಮ್ಮ ಒಂದು ಉಬ್ಬಿರೋ ಜಾಗ. ಹುಡುಗರಿಗಾದರೆ ರೈಟ್ ಹ್ಯಾಂಡ್ ಬರುತ್ತಲ್ಲ, ಸೊ ರೈಟ್ ತಂಬ್ ಹೆಬ್ಬೆರಳು ಕೆಳಗಡೆ ಈ ಜಾಗದಲ್ಲಿ ಬರ್ಕೊಳ್ಳಿ ಶ್ರೀಮಂತ. ಜಸ್ಟ್ ಹಿಂಗೆ ಹಾರ್ಟ್ ಹತ್ರ, ಎದೆ ಭಾಗದ ಹತ್ರ ಹಿಂಗೆ ಇಟ್ಕೊಂಡು ಶ್ರೀಂ 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 ಅಂತ ಹೇಳ್ಕೊಳ್ಳಿ, ಆಯಿತಾ? ಸೊ ಅದು ಎಲ್ಲರಿಗೂ ಅದು ತುಂಬ ಇದಾಗುತ್ತೆ, ಹೆಲ್ಪ್ ಆಗುತ್ತೆ ಅದರಿಂದ. ಸೊ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದು ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಏನು ಒಡವೆ ತೊಗೊಂಡೆ ಅನ್ನೋದು ತೋರಿಸ್ತೀನಿ, ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ, ಅಕ್ಷಯ ತೃತೀಯಾಗಿ ನಾನು ಏನು ತೊಗೊಂಡೆ ಅಂತ. ಸೊ ಅದರದ್ದು ವಿಡಿಯೋ ಬರುತ್ತೆ ಮುಂದೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ. ಸೊ ಹಾಗೆ ವೆಯ್ಟ್ ಮಾಡ್ತಾ ಇರಿ, ಆಯಿತಾ? ಸೊ ಫಸ್ಟ್ ಇದ್ರದ್ದು ಹೇಳಿದ್ದೀನಿ, ಯಾಕಂದ್ರೆ ನೀವು ಹೋಗಿ ಏನಾರ ತಗೊಳ್ಳೋ ಐಡಿಯಾ ಇದ್ದರೆ ಏನಾರು ಮಾಡ್ಕೋಬೋದು ಅಂತ. ಸೊ ಏನು ಯೋಚನೆ ಮಾಡಿಬಿಡಿ, ಫಸ್ಟೇ ನೀವು ತೊಗೊಂಡ್ಬಿಟ್ಟಿದ್ರು ಹೊಸ ಚಿನ್ನ, ಅದನ್ನೇ ನೀವು ನಾನು ಹೇಳಿದ್ನಲ್ಲ ಅರಿಶಿನದ ನೀರಲ್ಲಿ ವಾಶ್ ಮಾಡಿಬಿಟ್ಟು ದೇವ್ರ ಹತ್ರ ಇಡ್ಬೋದು. ಸೊ ಅವತ್ತಿನ ದಿನವೇ ಹೋಗಿ ತೊಗೋಬೇಕು ಅಂತ ನೆಸೆಸಿಟಿ ಇಲ್ಲ. ನಾನು ಹೇಳಿದ್ನಲ್ಲ ಜಸ್ಟ್ ನೀವು ಇದೊಂದು ತೊಗೊಂಬನ್ನಿ, ಯೆಲ್ಲೋ ಕಲರ್ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಇಲ್ಲ ಯೆಲ್ಲೋ ಕಲರ್ ನಮ್ಮ ಕೈಲಿ ಶಕ್ತಿನೇ ಇಲ್ಲ, ನಮಗೇನು ತೊಗೊಳಕ್ಕಾಗ್ತಿಲ್ಲ ಅಂತ ಜಸ್ಟ್ ಒಂದು ಯೆಲ್ಲೋ ಕಲರ್ ಬಟ್ಟೆ ತೊಗೊಂಬನ್ನಿ, ಅದು ತುಂಬ ಒಳ್ಳೆಯದೇ ನಿಮಗೆ, ಆಯಿತಾ? ಸೊ ನಾನು ಹೇಳ್ಕೊಡ್ತಾ ಇರೋದು ಕೆಲವ್ರಿಗೆಲ್ಲ ತೊಗೊಳಕ್ಕಾಗದೇ ಇರೋರು ಯಾವ್ಯಾವ ಥರ ಮಾಡ್ಕೋಬೋದು ನೀವು ಅಂತ. ಸೊ ಮನಿ ಅಬಂಡೆನ್ಸ್ನ ಜಾಸ್ತಿ ಮಾಡ್ಕೋಬೋದು. ಶ್ರೀಮನ್ನ ಮಂತ್ರ ಮಾತ್ರ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಸೊ ಎಲ್ಲರೂ ಮಾಡಿ.
ತುಂಬ ಒಳ್ಳೇದು ಇದರಿಂದ, ಆಯಿತಾ? ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.